ನಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಸೀತೆ ಸಹಿತ 14 ವರ್ಷ ವನವಾಸಕ್ಕೆ ಹೋಗ್ತಾರೆ. ಈ ವೇಳೆ ಸೀತೆಯನ್ನ ರಾವಣ ಅಪಹರಣ ಮಾಡ್ತಾನೆ. ನಂತರ ರಾವಣನೊಂದಿಗೆ ಹೋರಾಡಿದ ರಾಮ ಯುದ್ಧದಲ್ಲಿ ರಾವಣನನ್ನ ಸೋಲಿಸಿ ಸೀತೆಯನ್ನ ಬಿಡಿಸಿಕೊಂಡು ಬರ್ತಾನೆ. ಇಲ್ಲಿಯವರೆಗೆ ಮಾತ್ರ ನಮಗೆ ಗೊತ್ತಿದೆ. ಆದ್ರೆ ನಂತರ ರಾವಣನು ಏನಾದ, ಆತನ ಮೃತದೇಹ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಇದೀಗ ಕೊನೆಗೂ ರಾವಣನ ಮೃತದೇಹ ಪತ್ತೆಯಾಗಿದೆ. ಶ್ರೀಲಂಕಾದ ಆ ಗುಹೆಯಲ್ಲಿ ರಾವಣನ ಮೃತದೇಹವನ್ನ ನೋಡಿದ ಸಂಶೋಧಕರೇ ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಅಲ್ಲಿ ಸಿಕ್ಕ 10 ತಲೆಯ ದೊಡ್ಡ ಅಸ್ಥಿಪಂಜರ ಯಾರದ್ದು? ರಾವಣನ ಮೃತದೇಹವನ್ನ ಆ ಬೆಟ್ಟದಲ್ಲಿ ಸಾಗಿಸಿದ್ದು ಹೇಗೆ? ಮೃತದೇಹದ ಸುತ್ತ ಕುಳಿತು ರಾಕ್ಷಸರು ಮಾಡಿದ ಆ ಘೋರಾತಿ ಘೋರ ದುಷ್ಟ ಶಕ್ತಿ ಮಹಾಪೂಜೆ ಏನು? ಆ ದಿಗ್ಬಂಧನ ತೆಗೆದ್ರೆ ಮತ್ತೆ ರಾವಣನ ಅಸ್ಥಿಪಂಜರಕ್ಕೆ ಜೀವ ಬರುತ್ತಾ? ಈ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಶ್ರೀಲಂಕಾದ ರಾಗ್ಲಾ ಕಾಡಿನ ನಡುವೆ ಇರುವ ಒಂದು ಗುಹೆಯಲ್ಲಿ ರಾವಣನ ದೇಹ ಇದೆಯಂತೆ. ಹಿಂದೂ ಪುರಾಣಗಳ ಪ್ರಕಾರ ರಾಮನು ನವರಾತ್ರಿಯ 10ನೇ ದಿನ ರಾವಣನನ್ನ ಕೊಂದ. ಆನಂತರ ರಾಮನು ರಾವಣನ ದೇಹವನ್ನ ರಾವಣನ ಸಹೋದರ ವಿಭೀಷಣನ ಕೈಗೆ ಹಸ್ತಾಂತರಿಸ್ತಾನೆ. ಆದ್ರೆ ರಾವಣನ ನಿಧನದ ನಂತರ ರಾಜ್ಯದ ಎಲ್ಲಾ ಹೊಣೆ ವಿಭೀಷಣನ ಮೇಲೆ ಬೀಳುತ್ತೆ. ಅದ್ರಿಂದ ರಾವಣನ ಶವ ಅಂತ್ಯ ಸಂಸ್ಕಾರ ಆಗೋದಿಲ್ಲ. ಈ ವೇಳೆ ರಾಕ್ಷಸರು ಹಸುರರು ರಾವಣನನ್ನ ಬದುಕಿಸುವ ಸಲುವಾಗಿ ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಾರೆ. ಅಘೋರ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಆದ್ರೆ ಅದು ಪ್ರಯೋಜನವಾಗೋದಿಲ್ಲ. ಎಷ್ಟೇ ಮಾಡಿದ್ರೂ ರಾವಣನನ್ನ ಬದುಕಿಸಲು ಆಗ್ಲೇ ಇಲ್ಲ. ನಂತರ ರಾವಣನ ದೇಹವನ್ನ 8000 ಅಡಿ ಎತ್ತರದ ಗುಹೆಯಲ್ಲಿ 17 ಫೀಟ್ ಪೆಟ್ಟಿಗೆಯೊಂದರಲ್ಲಿ ಇಟ್ಟು ಅಲ್ಲಿ ರಾವಣನ ದೇಹಕ್ಕೆ ಕೆಲವೊಂದಿಷ್ಟು ದ್ರವ್ಯಗಳನ್ನ ಲೇಪಿಸಿ ದೇಹ ಕೆಡದಂತೆ ಸುರಕ್ಷಿತವಾಗಿಡಲಾಯಿತಂತೆ. ಅಂದಿನಿಂದ ಇಂದಿಗೂ ರಾವಣನ ಮೃತದೇಹ ಅಲ್ಲಿಯೇ ಇದೆಯಂತೆ. ಇನ್ನು ಸಂಶೋಧಕರು ಈ ಕುರಿತಾಗಿ ಸಂಶೋಧನೆ ನಡೆಸಿ ರಾಮಾಯಣಕ್ಕೆ ಸಂಬಂಧಿಸಿದ 50 ಪ್ರದೇಶಗಳನ್ನು ತನಿಖೆ ಮಾಡಿದ್ದು, ಸಂಶೋಧನೆಯ ಪ್ರಕಾರ ರಾವಣನ ದೇಹವು ಶ್ರೀಲಂಕಾದ ಗುಹೆಯೊಂದರಲ್ಲಿ ಈಗಲೂ ಸುರಕ್ಷಿತವಾಗಿಯೇ ಇದೆಯಂತೆ. ಈ ಬಗ್ಗೆ ಶ್ರೀಲಂಕಾದ ರಾಷ್ಟ್ರೀಯ ರಾಮಾಯಣ ಸಂಶೋಧನಾ ಕೇಂದ್ರ ಮತ್ತು ಪ್ರವಾಸೋದ್ಯಮ ಸಚಿವಾಲಯ ಪತ್ತೆ ಹಚ್ಚಿದ್ದು, ಆ ಪೆಟ್ಟಿಗೆಯನ್ನ ತೆಗೆಯೋದಿರ್ಲಿ 8000 ಅಡಿ ಎತ್ತರದಲ್ಲಿರುವ ಆ ಗುಹೆಗೆ ಹೋಗೋದಕ್ಕೂ ಇನ್ನೀವರೆಗೂ ಸಾಧ್ಯವಾಗಿಲ್ಲ. ಇನ್ನು ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಹನುಮನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ರಾವಣನ ಪಾತ್ರ ಕೂಡ ಪ್ರಮುಖವಾದದ್ದು. ರಾವಣ ಒಬ್ಬ ರಾಕ್ಷಸ, ಕ್ರೂರಿ ಅನ್ನೋದು ಮಾತ್ರ ನಮಗೆ ಗೊತ್ತಿದೆ. ಆದ್ರೆ ಸಾಕಷ್ಟು ಜನರಿಗೆ ರಾವಣನ ಗುಣ, ಸ್ವಭಾವ ತಿಳಿದಿಲ್ಲ. ಆತನನ್ನ ಯಾವಾಗಲೂ ಕೆಟ್ಟವನೆಂದು ಸೂಚಿಸಲಾಗುತ್ತೆ. ಆದ್ರೆ ರಾವಣನಲ್ಲೂ ಸದ್ಗುಣಗಳು ಇದ್ವು. ರಾವಣನಲ್ಲೂ ಒಳ್ಳೆಯ ಗುಣಗಳಿದ್ವು. ರಾವಣನು ಸಾಯುವ ಮುನ್ನ ಲಕ್ಷ್ಮಣನೊಂದಿಗೆ ಅಮೂಲ್ಯವಾದ ಜ್ಞಾನವೊಂದನ್ನು ಹಂಚಿಕೊಂಡಿದ್ದ. ರಾವಣನನ್ನ ರಾಮಾಯಣ ಕಾಲದ ಅತ್ಯಂತ ಶ್ರೇಷ್ಠ ವಿದ್ವಾಂಸನೆಂದು ಪರಿಗಣಿಸಲಾಗುತ್ತೆ. ರಾವಣನು ತಾನು ಮರಣ ಹೊಂದುವ ಮೊದಲು ಭಗವಾನ್ ರಾಮ ಮತ್ತು ಲಕ್ಷ್ಮಣನ ಬಳಿ ತನ್ನೊಂದಿಗೆ ಸ್ವಲ್ಪ ಸಮಯ ಕುಳಿತುಕೊಳ್ಳಲು ಕೇಳಿಕೊಂಡಂತೆ. ರಾಮ ಮತ್ತು ಲಕ್ಷ್ಮಣನು ರಾವಣನ ಕೋರಿಕೆಯ ಮೇರೆಗೆ ರಾವಣನೊಂದಿಗೆ ಕುಳಿತುಕೊಂಡಾಗ ಈ ರಾವಣನು ಅವರಿಬ್ಬರಿಗೆ ರಾಜತಾಂತ್ರಿಕ ಮತ್ತು ಸಂಖ್ಯಾಶಾಸ್ತ್ರದ ಅಂಶಗಳನ್ನ ಕಲಿಸಿಕೊಟ್ಟಿದ್ದಂತೆ. ಈ ಒಂದು ವಿದ್ಯೆ ಕೇವಲ ರಾವಣನಿಗೆ ಮಾತ್ರ ತಿಳಿದಿತ್ತು. ಆದ್ರೆ ಇನ್ನು ಕೆಲವೇ ಕ್ಷಣದಲ್ಲಿ ತನ್ನ ಸಾವಾಗುತ್ತೆ ಅನ್ನೋದು ತಿಳಿದಿದ್ರೂ ಸಹ ರಾವಣ ತನ್ನ ವಿರೋಧಿಗಳಾಗಿದ್ದ ರಾಮ, ಲಕ್ಷ್ಮಣನಿಗೆ ತನ್ನ ವಿದ್ಯೆಯನ್ನ ಧಾರೆ ಎರೆದಿದ್ದ. ಇದೊಂದೇ ಅಲ್ಲ, ರಾವಣನು ರಾಮನಿಗಾಗಿ ಯಜ್ಞಗಳನ್ನ ನಡೆಸಿಕೊಟ್ಟಿದ್ದನೆಂದು ಹಿಂದೂ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಲಂಕೆಗೆ ಹೋಗಲು ರಾಮನು ಸೇತುವೆಯನ್ನು ಕಟ್ಟಲು ಹೊರಟಾಗ ಅವರಿಗೆ ಶಿವದೇವರ ಅನುಗ್ರಹ ಬೇಕಿತ್ತು. ರಾವಣನು ಶಿವನ ಪರಮ ಭಕ್ತನಾಗಿದ್ದ. ಈ ಯಜ್ಞದಲ್ಲಿ ರಾಮ ತನ್ನ ಎದುರಾಳಿ ಎಂದು ಗೊತ್ತಿದ್ರೂ ಸಹ ಅದನ್ನ ಮರೆತು ರಾಮನಿಗೆ ಆಶೀರ್ವಾದವನ್ನ ನೀಡಿದಂತೆ. ಹೀಗೆ ರಾವಣ ರಾಕ್ಷಸನೂ ಹೌದು, ಬ್ರಾಹ್ಮಣನೂ ಹೌದು, ಜೊತೆಗೆ ಮಹಾಭಕ್ತನೂ ಹೌದು. ರಾವಣನು ರಾಮನ ಕೋರಿಕೆಯನ್ನು ಸ್ವೀಕರಿಸಿ ಬರ್ತಾನೆ. ಆದ್ರೆ ಅವನು ತನ್ನ ಹೆಂಡತಿ ಹಾಜರಾಗದೆ ಪೂಜೆ ಸಂಪೂರ್ಣವಾಗೋದಿಲ್ಲ ಎಂದು ರಾಮನಿಗೆ ಹೇಳಿದ್ದ. ಹೆಂಡತಿಯ ಉಪಸ್ಥಿತಿ ಇಲ್ಲದೆ ಯಾವುದೇ ಪೂಜೆ ಅಥವಾ ಯಜ್ಞವನ್ನ ಮಾಡಲು ಸಾಧ್ಯವಿಲ್ಲ. ನೀವು ನಿಮ್ಮ ಪತ್ನಿಯೊಟ್ಟಿಗೆ ಪೂಜೆಗೆ ಕುಳಿತುಕೊಳ್ಬೇಕು, ಇಲ್ಲದಿದ್ದರೆ ಪೂಜೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ದ. ಇಲ್ಲದ ವಸ್ತುಗಳನ್ನು ಪೂರೈಸುವುದು ಅರ್ಚಕರ ಕರ್ತವ್ಯ. ಹಾಗಾಗಿ ಸೀತೆ ರೂಪದಲ್ಲಿ ಒಂದು ಬೊಂಬೆಯನ್ನ ತನ್ನ ಪಕ್ಕದಲ್ಲಿ ಕೂರಿಸುವಂತೆ ಹೇಳಿದ್ದ. ರಾವಣನು ಪೂಜೆಗೆ ಸೀತೆಯನ್ನು ಕೂರಿಸ್ತಾನೆ. ಪೂಜೆಯ ನಂತರ ಭಗವಾನ್ ರಾಮ ಮತ್ತು ಸೀತಾ ಅರ್ಚಕನ ರೂಪದಲ್ಲಿದ್ದ ರಾವಣನ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ತಾರೆ. ಆಗ ರಾಮನನ್ನ ಕುರಿತು ರಾವಣ ವಿಜಯೀ ಭವ ಎಂದು ಆಶೀರ್ವದಿಸ್ತಾನೆ.
ಸೀತೆಯನ್ನ ಕುರಿತು ಸುಮಂಗಲಿ ಭವ ಎಂದು ಆಶೀರ್ವದಿಸ್ತಾನೆ. ತನ್ನ ಪಾದಗಳಿಗೆ ಎರಗಿದ ಯಾರಿಗಾದ್ರೂ ಶುಭವನ್ನ ಹರಿಸುವುದು ಅರ್ಚಕರ ಕರ್ತವ್ಯವಾಗಿರುತ್ತೆ. ರಾವಣ ಅದನ್ನು ಮರೆಯದೆ ಇಬ್ಬರಿಗೂ ಆಶೀರ್ವಾದ ಮಾಡಿ ತಾನು ಮಾಡಿದ ಆಶೀರ್ವಾದಕ್ಕೆ ತಕ್ಕಂತೆ ಯುದ್ಧ ಭೂಮಿಯಲ್ಲಿ ಸೋಲ್ತಾನೆ. ಹಿಂದೂ ಧರ್ಮದ 2 ಪವಿತ್ರ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮಹಾಭಾರತ ನಿಜವಾಗಿಯೂ ನಡೆದಿದ್ಯಾ ಅಥವಾ ಇವೆಲ್ಲ ಕೇವಲ ಕಥೆಗಳಷ್ಟೇನಾ ಎನ್ನುವ ಗೊಂದಲ ಇವತ್ತು ನೆನೆಯದ್ದಲ್ಲ. ಹೀಗೊಂದು ಅನುಮಾನ ನಮ್ಮ ಮಹಾಕಾವ್ಯಗಳ ಬಗ್ಗೆ ಅನಾದಿ ಕಾಲದಿಂದಲೂ ಸಹ ಇದೆ. ರಾಮಾಯಣ ಮಹಾಭಾರತ ಹಲವಾರು ಕವಿಗಳ ಕಲ್ಪನೆಯಲ್ಲಿ ರಚಿತವಾದ ಕಥೆಗಳೆಂದು ಕೆಲವರು ಹೇಳ್ತಾರೆ. ರಾಮಾಯಣ ಎನ್ನುವುದು ಸತ್ಯವೋ ಅಥವಾ ಸುಳ್ಳೋ ಎನ್ನುವ ಅನುಮಾನಗಳ ಬೆನ್ನಲ್ಲೇ ಅವುಗಳು ಖಂಡಿತವಾಗಿಯೂ ಸತ್ಯ ಎನ್ನುವ ವಿಷಯಕ್ಕೆ ಬೆಂಬಲ ನೀಡುವಂತೆ ಹಲವಾರು ಸಾಕ್ಷ್ಯಾಧಾರಗಳು ಮತ್ತು ಪುರಾವೆಗಳು ಸಿಕ್ಕಿವೆ. ಈ ಬಗ್ಗೆ ನಮ್ಮ ಚಾನೆಲ್ ನಲ್ಲಿ ಒಂದು ವಿಡಿಯೋ ಇದೆ, ಅದರ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ಅದನ್ನು ನೀವು ನೋಡಬಹುದು. ಇನ್ನು ಇತ್ತೀಚೆಗೆ ಶ್ರೀರಾಮ ಮಾಂಸವನ್ನ ತಿಂದಿದ್ದನ ಅನ್ನೋ ಪ್ರಶ್ನೆ ಎಲ್ಲೆಡೆ ಸದ್ದು ಮಾಡಿದೆ. ಹಾಗಾದ್ರೆ ನಿಜಕ್ಕೂ ರಾಮ ಮಾಂಸಾಹಾರಿಯಾಗಿದ್ದ? ಕ್ಷತ್ರಿಯರು ಮಾಂಸಾಹಾರಿಗಳು ಹಾಗಿದ್ರೆ ರಾಮನು ಮಾಂಸಾಹಾರಿಯಾಗಿದ್ದ? ವಾಲ್ಮೀಕಿ ಬರೆದಿರುವ ರಾಮಾಯಣದಲ್ಲಿ ಏನಿದೆ, ಅಯೋಧ್ಯಾಕಾಂಡ, ಅರಣ್ಯಕಾಂಡದಲ್ಲಿ ಏನಿದೆ ಅನ್ನೋದರ ಕುರಿತು ಒಂದು ವಿಡಿಯೋ ನಮ್ಮ ಚಾನೆಲ್ ನಲ್ಲಿ ಇದೆ. ಅದರ ಲಿಂಕ್ ಕೂಡ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ಅದನ್ನು ನೀವು ನೋಡಬಹುದು. ಭಗವಾನ್ ರಾಮನ ಸಾವಿನ ಬಗ್ಗೆಯೂ ಪ್ರಶ್ನೆಗಳು ಹಾಗೆ ಉಳಿದುಕೊಂಡಿವೆ. ಅರೆ, ಶ್ರೀರಾಮನಿಗೆ ಸಾವ? ಈ ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಶ್ರೀಕೃಷ್ಣನ ಸಾವು ಓರ್ವ ಬೇಡನಿಂದ ಆಗಿತ್ತು. ಹಾಗೆಯೇ ವಿಷ್ಣುವಿನ ಒಂದೊಂದು ಅವತಾರಕ್ಕೂ ಅಂತ್ಯ ಅನ್ನೋದು ಇದ್ದೇ ಇದೆ. ಆದ್ರೆ ಶ್ರೀರಾಮನ ಅಂತ್ಯ ಹೇಗಾಯ್ತು ಅನ್ನೋದರ ವಿಷಯವನ್ನು ನೀವು ಎಲ್ಲಿ ಕೂಡ ಕೇಳಿರೋದಿಲ್ಲ. ರಾಮನಿಗಾಗಿ ಲಕ್ಷ್ಮಣನ ಅಂತ್ಯವಾದ್ರೆ ಲಕ್ಷ್ಮಣನ ಅಂತ್ಯದಿಂದಲೇ ಶ್ರೀರಾಮನ ಅಂತ್ಯವಾಯಿತು ಅಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ದೇವರಿಗೂ ಅಂತ್ಯ ಅನ್ನೋದು ಇದೆಯಾ? ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಿರುವಂತೆ ರಾಮನ ಅಂತ್ಯ ಹೇಗಾಯ್ತು ಅನ್ನೋದರ ಕುರಿತು ನಮ್ಮ ಚಾನೆಲ್ ನಲ್ಲಿ ಒಂದು ವಿಡಿಯೋ ಇದೆ, ಅದರ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ಅದನ್ನು ಕೂಡ ನೀವು ನೋಡಬಹುದು. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಒಂದು ಪವಾಡ ನಡೆದಿದೆ. ಶ್ರೀರಾಮನ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆರೆದ ಕೂಡಲೇ ಕನ್ನಡಿ ಒಡೆದು ಹೋಗಿದೆ. ಈ ಪವಾಡವನ್ನ ಕಂಡು ಪ್ರಧಾನಿ ಮೋದಿಯೇ ಶಾಕ್ ಆಗಿದ್ದಾರೆ. ಆ ಕುರಿತು ಒಂದು ವಿಡಿಯೋ ನಮ್ಮ ಚಾನೆಲ್ ನಲ್ಲಿದ್ದು ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ. ಇನ್ನು ಅಯೋಧ್ಯೆಯಲ್ಲಿ 3 ಸೆಕೆಂಡಿನಲ್ಲಿ ಬಾಂಬ್ ಸ್ಫೋಟವೊಂದು ತಪ್ಪಿದೆ. ಅದನ್ನ ಕೋತಿಯೊಂದು ತಪ್ಪಿಸಿದ್ದು, ಅದರ ವಿಡಿಯೋ ಕೂಡ ನಮ್ಮ ಚಾನೆಲ್ ನಲ್ಲಿದ್ದು ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಇನ್ನು ಸಾಗರದಾಳದಲ್ಲಿ ಮುಳುಗಿರುವ ದ್ವಾರಕದಲ್ಲಿ ಶ್ರೀರಾಮನ ಶರೀರ ಪತ್ತೆಯಾಗಿದೆ. ಮುಳುಗಿರುವ ದ್ವಾರಕದಲ್ಲಿ ಸಾವಿರಾರು ಅಸ್ಥಿಪಂಜರಗಳು ಸಿಕ್ಕಿವೆ. ಹಾಗಾದ್ರೆ ಅದರಲ್ಲಿ ಶ್ರೀರಾಮನ ಅಸ್ಥಿಪಂಜರ ಯಾವುದು? ಅದರ ಕುರಿತು ಒಂದು ವಿಡಿಯೋ ನಮ್ಮ ಚಾನೆಲ್ ನಲ್ಲಿದ್ದು ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ನೀವೆಲ್ಲ ನಮ್ಮ ಚಾನೆಲ್ ನಲ್ಲಿರುವ ಅನೇಕ ಕುತೂಹಲಕಾರಿ ವಿಡಿಯೋಗಳನ್ನ ನೋಡ್ತಿದ್ದೀರಾ, ಆದ್ರೆ ಲೈಕ್ ಅನ್ನ ಮಾತ್ರ ಮಾಡ್ತಿಲ್ಲ, ಜೊತೆಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗ್ತಿಲ್ಲ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಜೊತೆಗೆ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳ ಬಗ್ಗೆ ಅಪ್ಡೇಟ್ ಅನ್ನ ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.